ಕುದುರೆ ಏರಿ ಸೂರ್ಯ ಬಂದವನೇ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದೊಂದಿಗೆ ನಿಮ್ಮನ್ನೆಲ್ಲ ಬೆಂಗಳೂರಿನ ಒಡೆರಳ್ಳಿ ಲೇಕ್ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಹತ್ರ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಒಂದ್ಸಲ ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ಕಳೆದೋಗ್ಬಿಡ್ತೀರಾ, ಮತ್ತೆ ಈ ಪ್ಲೇಸ್ನ ವಿಸಿಟ್ ಮಾಡೇ ಮಾಡ್ತೀರಾ 100%. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಡೆರಳ್ಳಿ ಲೇಕ್ನ ನೋಡೋಕ್ಕೂ ಮುಂಚೆ ಈ ಮಾಹಿತಿ ನಿಮ್ಗೆಲ್ರಿಗೂ ಗೊತ್ತಿರಲೇಬೇಕು 100%. ಬೆಂಗಳೂರಿಗೆ ತುಂಬಾ ಹತ್ರ ಇದೆ. ಇದು ಬರೀ 5 ಕಿಲೋಮೀಟರ್ಸ್ ಅಷ್ಟೇ, ಬೆಂಗಳೂರಿನ ಕನಕಪುರ ಮೇನ್ ರೋಡ್. ಸೊ ನೀವೇನಾದರೂ ಬರೋದಾದರೆ ಓಬಿಚಳ್ಳಿ ಮುಖಾಂತರನಾದರೂ ಬರ್ಬೋದು, ಇಲ್ಲ ಅಂತಲೇ ಶನಿಮಹಾತ್ಮ ಟೆಂಪಲ್ ರೂಟ್ ಮುಖಾಂತರನಾದರೂ ಬರ್ಬೋದು. 2 ರೂಟಲ್ಲೂ ಬಸ್ ಫೆಸಿಲಿಟೀಸ್ ಇದೆ, ಗೌರ್ಮೆಂಟ್ ಫೇಸ್. ಸೊ ನೀವೇನಾದ್ರೂ ಓನ್ ವೆಹಿಕಲಿಂದ ಕಾರಲ್ಲಾದರೂ ಬರೋದಾದರೆ, ಟೂ ವೀಲರ್ ಆದರೂ ಬರೋದಾದರೆ ತುಂಬ ಚೆನ್ನಾಗಿದೆ ರೋಡು. ಸೊ ಯಾವುದೇ ರೀತಿಯಾದಂತಹ ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಟ್ರಾಫಿಕ್ಸ್ ಇರಲ್ಲ, ಏನಿರಲ್ಲ. ಸೊ ಫಾರೆಸ್ಟ್ ಇನ್ಸೈಡ್ ಇದೆ. ಸೊ ನೀವು ನೋಡಲೇಬೇಕಾದಂತಹ ಪಾಯಿಂಟ್ಸ್ಗಳು 2 ವ್ಯೂ ಪಾಯಿಂಟ್ ಸಿಗ್ತದೆ, ಲಾರ್ಜ್ ಲೇಕ್ ಸಿಗ್ತದೆ. ಸೊ ಮತ್ತು ಬರ್ಡ್ಸ್ ವಾಚಿಂಗ್ ಕೂಡ ಸಿಗುತ್ತೆ ನಿಮಗೆ. ಸೊ ಆನ್ ದ ವೇ ನಿಮಗೆ ಕೆಡ್ಡ ರೆಸಾರ್ಟ್ಸ್ ಅಂತ ಕಾಣಬಹುದು ನಿಮಗೆ. ಹಾಗೆ ನೀವು ಬರೋ ದಾರಿಯಲ್ಲಿ ಸುಮಾರು ರೆಸಾರ್ಟ್ಸ್ಗಳು ಇರ್ತದೆ. ಸೊ ನೀವೇನಾದರೂ ನೈಟ್ ಹಾಲ್ಟ್, ಪಾರ್ಟಿ, ಫಂಕ್ಷನ್ಸ್ ಅಂತ ಪ್ಲ್ಯಾನ್ ಮಾಡೋರಾಗಿದ್ದರೆ ತುಂಬಾ ಎಂಜಾಯ್ ಮಾಡ್ಬೋದು ನೇಚರ್ ಜೊತೆ. ಹಾಗೆಯೇ ಬೆಸ್ಟ್ ವಿಸಿಟಿಂಗ್ ಟೈಮ್ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ಪ್ರಿಫೇರ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಫುಡ್ ನೀವೇ ಕರಿ ಮಾಡಬೇಕು, ವಾಟರ್ ಬಾಟಲ್ ತರಬೇಕು, ಜೊತೆಲಿ ವಾಟರ್ ಬಾಟಲ್ ಪ್ಲಾಸ್ಟಿಕ್ ವಾಪಸ್ ತೊಗೊಳ್ಬೇಕು. ಇಲ್ಲಿ ಯಾವುದರಿಂದ ವಾಟರ್ ಬಾಟಲ್ಸ್ ಪ್ಲಾಸ್ಟಿಕ್ನ ಅಲೋ ಮಾಡೋದಿಲ್ಲ. ಎಂಟ್ರಿ ಫೀಸ್ ಅಂತ ಇರೋದಿಲ್ಲ. ಸೊ ಹಾಗಾದರೆ ತಡ ಯಾಕೆ ಮಾಡಲಿ, ಬನ್ನಿ ಸಾಂಗ್ ಕೇಳ್ಕೊಂಡು ಲೇಕ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ. ಮುಂಜಾನೆ ಬಳಗ, ಬೆಳ್ಳಕ್ಕಿ ಬಳಗ, ರಂಗೋಲಿ ಬಿಡಿಸಿ ಹಾಸೈತ ಸರಗ. ಒತ್ತಾರೆಯೊಳಗು ಹುಣ್ಣಿಮೆ ಬೆಳಕ, ಮುದ್ದಾದ ಹೂಗಳ ರೇಷ್ಮೆ ಜಳಕ. ಲಾಲಿ 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 ಹೋ, ಲಾಲಿ 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 ಹೋ. ಕುದುರೆ ಏರಿ ಸೂರ್ಯ ಬಂದವನೇ, ನಿದಿರೆ ಹಾರ ಮದ್ದು ತಂದವನೇ. ಸುದ್ದಿ ಬರ ಮುಂದ ಹಾಡೈತಿ, ಹೋಗಿನೋ ಸುದ್ದಿ ಬರ ಮುಂದ ಹಾಡೈತಿ. ಸೊ ಲೇಕ್ ನೋಡಿದ್ರಲ್ವಾ, ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾವಂತೂ ನಿಯರ್ 10 ಕಿಲೋಮೀಟರ್ಸ್ ಮಾರ್ನಿಂಗ್ ವಾಕ್ ಮಾಡ್ಕೊಂಡು ಬಂದುಬಿಟ್ವಿ. ನಿಮ್ಗೆಲ್ರಿಗೂ ಹಾಯ್ ಅಂತ ಹೇಳ್ತಾ, ಇನ್ನೂ ನಮ್ಮ ಹನುಮಂತೇಶ್ ಗುರುಗಳು ಈ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಪ್ರಾಣಿಗಳು ನೀರು ಕುಡಿಯುವ ರೀತಿ ಬೇರೆ ಬೇರೆಯೇ ಇದೆ. ಅದು ಯಾಕೆ ಏನು ಅಂತ ಅವರು ವಿವರವಾಗಿ ಹೇಳ್ತಾರೆ. ನೋಡ್ಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ಆತ್ಮೀಯರೇ. ನೀವು ಸಸ್ಯಾಹಾರ ಪ್ರಾಣಿಗಳು ಮತ್ತು ಮಾಂಸಾಹಾರ ಪ್ರಾಣಿಗಳು ನೀರು ಕುಡಿಯೋದಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ, ಗಮನಿಸಿದ್ದೀರಾ? ಗಮನಿಸಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಗಮನಿಸಿ. ಏನು ಅಂದರೆ, ಈ ಮಾಂಸಾಹಾರ ಪ್ರಾಣಿಗಳು ನೀರು ಕುಡಿಯುವಾಗ ಹೇಗೆ ಕುಡಿತವೆ ಗಮನಿಸಿದ್ದೀರಾ? ನೀರನ್ನು ಬಾಯಿಂದ, ನಾಲಿಗೆಯಿಂದ ನೆಕ್ತವೆ ಅಲ್ವಾ? ಹಾಗೆ ಸಸ್ಯಾಹಾರ ಪ್ರಾಣಿಗಳು ನೋಡಿ, ಬಾಯಿಯನ್ನು ಹಾಕಿ ನೀರನ್ನು ಹೀರ್ತವೆ ಅಲ್ವಾ? ಗಮನಿಸಿದರೆ ವ್ಯತ್ಯಾಸ. ಯಾಕೆ ಈ ವ್ಯತ್ಯಾಸ ಅಂದರೆ, ಅವುಗಳ ಆಹಾರ ಕ್ರಮ ಇದೆಯಲ್ಲ, ಅದರಲ್ಲಿ ತುಂಬ ಚೇಂಜಸ್ ಇದೆ. ಈಗ ಯಾವುದೇ ಮಾಂಸಾಹಾರ ಪ್ರಾಣಿಗಳು ತಗೊಳ್ಳಿ, ಹುಲಿ, ಸಿಂಹ, ಚಿರತೆ, ಇವುಗಳು ನೀರನ್ನು ನೆಕ್ತವೆ. ಯಾಕಂದರೆ ಭಗವಂತ ಅವುಗಳ ಹಲ್ಲಿಗಳ ರಚನೆ ಇದೆಯಲ್ಲ ಬೇರೆ ಥರ ಮಾಡಿದೆ. ಅವುಗಳಿಗೆ ನೀರು ಕುಡಿಯೋಕ್ಕಾಗಲ್ಲ, ಆ ಚೂಪಾದ ಕೋರೆ ಹಲ್ಲುಗಳು ಇರೋದ್ರಿಂದ. ಅದೇ ಸಸ್ಯಾಹಾರ ಪ್ರಾಣಿಗಳನ್ನು ಗಮನಿಸಿ, ಅವುಗಳು ನೀರನ್ನು ಕುಡಿತವೆ. ಯಾಕಂದರೆ ಅವುಗಳಿಗೆ ಚೂಪಾದ ಕೋರೆಯಲ್ಲಿ ಇಟ್ಟಿಲ್ಲ ಭಗವಂತ. ಹಾಗಾಗಿ ಅವು ನೀರನ್ನು ಬಾಯಿಂದ ಹೀರ್ತವೆ, ಕುಡಿತವೆ. ಈಗ ನೀವು ಹೇಳಿ,
ಮನುಷ್ಯನಾದವನು ನೀರು ಕುಡಿತಾನೋ ಹೀರ್ತಾನೋ? ಏನ್ ಮಾಡ್ತಾನೆ? ಕುಡಿತಾನೆ ಅಲ್ವಾ? ಹಾ, ಹಾಗಾದ್ರೆ ನಾವು ಸಸ್ಯಾಹಾರಿನ ಮಾಂಸಾಹಾರಿನ? ಸಹಜವಾಗಿ ಉತ್ತರ ಸಸ್ಯಾಹಾರಿನೇ ಬರುತ್ತೆ. ಬಟ್ ನೀವು ಕೆಲವರು ಹೇಳ್ಬೋದು ಮಿಶ್ರಾಹಾರಿ ಅಂತ. ಖಂಡಿತ ಮನುಷ್ಯ ಮಿಶ್ರಾಹಾರಿ ಆಗಿದ್ದಾನೆ. ನೋಡಿ, ಆಹಾರದಲ್ಲಿ ಅವರವ್ರದೇ ಆಯ್ಕೆ ಇದೆ, ಅದರಲ್ಲಿ ನಾನು ಹೆಚ್ಚಿಗೆ ಹೇಳಕ್ ಹೋಗೋದಿಲ್ಲ. ಆದ್ರೆ ಈ ನಮ್ಮ ಹಲ್ಲುಗಳ ರಚನೆ, ನಮ್ಮ ಕರುಳಿನ ರಚನೆ, ಈ ಎಲ್ಲಾ ದೃಷ್ಟಿಯಿಂದ ಸಸ್ಯಾಹಾರ ನಮ್ಮ ಶರೀರಕ್ಕೆ ಸೂಕ್ತ. ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ, ಎಲ್ಲರೂ ಸಸ್ಯಾಹಾರಿಗಳಾಗಿ ನಿಮ್ಮ ಸಾತ್ವಿಕ ಮನಸ್ಸನ್ನು ಹೊಂದ್ಕೊಂಡು ಅತ್ಯುತ್ತಮವಾದ ಜೀವನ ನಡೆಸ್ಕೊಂಡು ಹೋಗಿ ಅಂತೇಳಿ ನಾನು ನಿಮ್ಮಲ್ಲಿ ಮತ್ತೊಂದು ಸಲ ವಿನಂತಿಸ್ಕೊತೀನಿ. ನಮಸ್ಕಾರ. ಈ ಪ್ರಕೃತಿ ಎಷ್ಟು ವಿಸ್ಮಯಗಳನ್ನು ತನ್ನ ಮಡಿಲಲ್ಲೇ ಇರಿಸ್ಕೊಂಡಿದೆ ಅಂದರೆ, ಈ ಒಡೆರೆಳ್ಳಿ ಲೇಕ್ ಹತ್ರ ಒಂದು ಪ್ರಕೃತಿಯ ವಿಸ್ಮಯ ನಾವು ನೋಡಿದ್ವಿ. ಈ ಹೂವಿನ ಹೆಸರು ನಾಗಲಿಂಗ ಪುಷ್ಪ. ಇದು ಶಿವಲಿಂಗ, ಇದು 1000 ಹೆಡೆಯ ಹಾವುಗಳು, ಇದು ದೇವರ ಪೀಠ. ಈ ಹೂವಿನ ವಿಶೇಷತೆ ಇದು ಅಂತ ನಮ್ಮ ಹನುಮಂತೇಶ್ ಗುರುಗಳು ನಮಗೆಲ್ಲ ವಿವರಿಸಿದ್ರು. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಅವ್ರು ಹೇಳಿದ ಹಾಗೇನೇ ಇತ್ತು. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಈ ಹೂವನ್ನು ನೋಡ್ಕೊಂಡು ಹೋಗಿ. ಸೊ ಇವತ್ತಿನ ಭಾನುವಾರದ ವಿಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಹ್ಯಾವ್ ಎ ನೈಸ್ ಡೇ. ಬೈ ಬೈ. ಟೇಕ್ ಕೇರ್.